ಕಮಲ್ ಅವರು ಬಾರಿ ತೋರಿಸಿದ್ದಾರೆ. ಫ್ರೆಂಡ್ಶಿಪ್ ಆಗಿರ್ಬೇಕು. ಚೆನ್ನಾಗಿದೆ ಸರ್. ಸ್ಟೋರಿ ಖುಷಿ ಪಡಬೇಕು. ಇದೊಂದು ಒಳ್ಳೆ ಬೆಳವಣಿಗೆ ಅಂತ, ಒಳ್ಳೆ ಪ್ರಯೋಗಾತ್ಮಕ ಸಿನಿಮಾ. ಇಡೀ ತಂಡಕ್ಕೆ ಶುಭವಾಗ್ತದೆ. ಟ್ರೈಲರ್ ಆದ್ರೆ ಈಗ ಬಂದು ನೋಡಿದ್ರೆ ಅಲ್ಸಿದ ಅನ್ನೂ ಕೊಟ್ಟಿಲ್ಲ, ಆ ತರ ಅನಿಸ್ತದೆ. ಏನಕ್ಕಂತಂದ್ರೆ ಕನ್ನಡ ಫಿಲ್ಮ್ ನ ಯಾವತ್ತೂ ರಿವ್ಯೂ ಕೊಟ್ಟಾಗ ತುಂಬಾ ಇದ್ರಲ್ಲಿ ಕೊಡ್ತೀನಿ. ಯಾವತ್ತು ಕನ್ನಡ ಫಿಲ್ಮ್ ಒಂದು ಫಿಲಮ್ ಮಾಡಕ್ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತು. ನಾವೇನು 5 ಸೆಕೆಂಡ್ ಚೆನ್ನಾಗಿಲ್ಲ ಅಂದ್ರೆ ಫುಲ್ ಹೋಗಿರೋದು. ಹಾಗಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲದ್ದು ಚೆನ್ನಾಗಿದೆ ಅಂತಂದ್ರೆ ನಾವು ಜನತೆಗೆ ಮೋಸ ಮಾಡ್ದಂಗೆ. ಖಂಡಿತವಾಗ್ಲೂ ಇದು ಅದನ್ನೇ ಹೇಳ್ದೆ. ಲಾಸ್ಟ್ ಅರ್ಧ ಗಂಟೆ ಒಂದು ಹುಡುಗಿ ಸ್ವಲ್ಪ ಯಾಮಾರಿದ್ರು ಇಡೀ ಅವ್ನ ಫ್ಯಾಮಿಲಿ ಛಿದ್ರ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ ತುಂಬಾ ಅರ್ಧ ಗಂಟೆ ಮೇಕಿಂಗು ಚೆನ್ನಾಗಿ ಮಾಡೋರೆ. ಒಂದು ಸ್ಟೋರಿ ಅದು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಜನರಿಗೆ. ಆದ್ರೆ ಫಸ್ಟ್ ಇಂದ ಒಂದು ಲಾಸ್ಟ್ ಒಂದು 70% ನೋಡ್ಬೇಕು ಯಾವಾಗೆಲ್ಲ ಮುಗಿಯುತ್ತೆ ಅಂತ ಅನಿಸ್ತದೆ. ಯಾಕಂದ್ರೆ ದಯವಿಟ್ಟು ಸಾರಿ, ನನ್ಗೆ ಆಕ್ಚುಲಿ ಇದು ಹೇಳ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಕನ್ನಡ ಫಿಲ್ಮ್ ನ ತುಂಬಾ ಕೆಟ್ಟದಾಗಿ ಹೇಳ್ತಾ ಇದೀನಿ ಅಂತ. ಹಾಗಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಒಳ್ಳೆ ಫಿಲ್ಮ್ ಬಂದಾಗ್ಲು ಜನ ಒಂದ್ಸಲ ನೋಡಿ ಯಾವ್ದನ್ನ ಸುಮ್ನೆ ಹೇಳ್ತಾವನ್ನ ಅನ್ಕೊಂಡ್ರೆ ಒಳ್ಳೆ ಫಿಲ್ಮ್ಗೂ ಹೊಡೆತ ಬೀಳ್ಬಾರ್ದು. ಕೆಲವು ಹೆಣ್ಮಕ್ಳಿಗೆ ಅಂತ ಅನ್ನೋದಕ್ಕಿಂತಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಫಸ್ಟ್ ಇಂದ ಕೊನೆವರೆಗೂ ಕುತ್ಕೊಳ್ಬೇಕಲ್ಲ. ಒಬ್ಬ ಮನುಷ್ಯ ಇಡೀ ಒಂದು ಸಿನಿಮಾಗ್ ಬರ್ತಾನೆ, ಇವಾಗ ಕಾಸು ವೇಸ್ಟ್ ಆಗಿದೆ ಅಂತ ಹಾಕ್ಬಿಡೋ ಒಂದು ಟಿಕೆಟ್ ದುಡ್ಡು ಹೋಯ್ತು ಅಂತ, ಆ ಟೈಮ್ ವೇಸ್ಟ್ ಆಗಿದೆ ಅಂತ ಯಾವತ್ತೂ ಫೀಲ್ ಬರ್ಬಾರ್ದು. ಆ ಟೈಮ್ ವೇಸ್ಟ್ ಮಾಡಿತ್ತು ಅಂತ ಫೀಲ್ ಮಾಡಿದ್ರೆ ಅವ್ನು ಬೇರೆ ಯಾವ ಸಿನಿಮಾಗೂ ಹೋಗಕ್ ಇಷ್ಟಪಡಲ್ಲ. ಇದು ಸತ್ಯ ಇದು. ಯಾಕಂದ್ರೆ ಆಮೇಲೆ ಅವರು ಹೀರೋ ಆಗಿ ಮಾಡಿರೋ ಅವರ ಕ್ಯಾರೆಕ್ಟರ್, ಒಂದು ಸೈಕ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಲಾಸ್ಟ್ ಆ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಹಾಗಂತ ಫಿಲ್ಮ್ ತುಂಬಾ ಚೆನ್ನಾಗಿದೆ ಇದು ಅಂತೀರಲ್ಲ, ಲಾಸ್ಟ್ ಮೂವ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. Super movie. Next level movie. Super movie. Super movie. Climax also next level bro. ಸಕ್ಕತ್ತಾಗಿದೆ. ಹೊಸ ಸೀನ್ ಮಾಡಿದ್ದಾರೆ. ಯಾವ ತರ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಬೋರಾಗ್ಸಲ್ಲ ನಿಮ್ಗೆ. ಎಲ್ಲರೂ ನೋಡಿ, ಟ್ರೈಲರ್ ನೋಡಿ ಫಸ್ಟ್, ಸಿನಿಮಾ ನೋಡಿ. ರಿಲೀಸ್ ಆಗಿದೆ, ಎಲ್ಲರೂ ನೋಡಿ. ಕನ್ನಡ ಸಿನಿಮಾಗ ಒಂದು ಹ್ಯಾಟ್ಸ್ ಆಫ್. ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸ್ಟಾರ್ಟ್ಅಪ್ ಆಗಿದೆ. ಎಲ್ಲರೂ ಬನ್ನಿ ಕನ್ನಡ ಸಿನಿಮಾ. ಇಲ್ಲ, ಯಾಕಂದ್ರೆ ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ, ಬಿಚ್ಚಲು ಹೋಗ್ತಾ ಇದೀನಿ. ಲೈಫಲ್ಲಿ ಸೂಟ್ ಹಾಕ್ಬೋದು ಅನ್ಸ್ಬಿಡ್ತೀನಿ. ಬಟ್ ಬಹಳ ಅದ್ಭುತವಾಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. 1 ಸೆಕೆಂಡ್ ಸೂಟ್ ಸಿನಿಮಾಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಸೂಪರ್ ಸರ್. ಸೈಕೋಪಾತ್ ಸರ್, ಪಕ್ಕಾ ಸೈಕೋಪಾತ್. ಅದ್ ಕ್ಯಾರೆಕ್ಟರ್ ಅದೇ ಅನ್ಕೊಂಡೆ, ಯಾಕೆ ಹಿಂಗ್ ಹಾಕ್ಬಿಟ್ರು ಅಂತ. ಬಟ್ ಆ ಕ್ಯಾರೆಕ್ಟರ್ ಸೂಟಬಲ್ ಕ್ಯಾರೆಕ್ಟರ್, ಪಕ್ಕ ಅದಕ್ಕೊಂದು ಜೀವ ಬಂದಿದೆ. ಬಹಳ ಖುಷಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಸೂಪರ್. ಐ ಲೈಕ್ ವೆರಿ ಮಚ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಂಟರ್ವ್ಯೂ ತುಂಬಾ ಚೆನ್ನಾಗಿದೆ. ನೋಡಬಹುದು ಫ್ಯಾಮಿಲಿ ಕೂತ್ಕೊಂಡು. ತುಂಬಾ ಚೆನ್ನಾಗಿದೆ. ತುಂಬಾ ಟಫ್ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಆದ್ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಹೊಸಬ್ರು ಮಾಡ್ತಾ ಇರೋದು ಎಲ್ಲ ಫಿಲಮ್ ಸ್ವಲ್ಪ ಹೊಸಬ್ರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಇವಾಗಿರೋ ಇಂಡಸ್ಟ್ರೀಸ್ ಇಟ್ಸ್ ಗುಡ್. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಂಬಾ ಖುಷಿ. ಚೆನ್ನಾಗಿದೆ. ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲಾ ಸಿನಿಮಾದಲ್ಲೂ ಒಂದ್ ರೀತಿಲಿ ಒಂದ್ ಫೈಟಿಂಗ್ ಇರುತ್ತೆ, ಒಂದ್ ಸೆಕ್ಸ್ ಅನ್ನೋದೊಂದಿರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದಿರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದಿರುತ್ತೆ. ಬಟ್ ಈ ಒಂದು ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ಲ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂತ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ತಮ್ಗೇನಾದ್ರು ಒಂದು ಮೋಸ ಆದಾಗ, ಒಂದು ಅರಟ ಆದಾಗ ಅದರಿಂದ ಆಗುವಂತ ಒಂದು ಬದಲಾವಣೆ ಇದೆಯಲ್ಲ, ಮನುಷ್ಯನ ಬದಲಾವಣೆ, ಆ ಬದಲಾವಣೆ ಎಂತ ಒಳ್ಳೆ ಮನುಷ್ಯನಾದ್ರೂ ಕೂಡ ಒಂದು ಕೆಟ್ಟ ರೀತಿಗೆ ತರುತ್ತೆ.
ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದಲ್ಲಿ ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದಂತಲ್ಲ, ಅವ್ರ ತಾಯಿಯಿಂದ ಆಗಿರೋಂತ ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರುವಂತ ಒಂದು ನೋವಾಗಿರ್ಬೋದು, ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂತ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕನ್ನಡಿಗರು ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ರೆ ಎಂತೆಂಥದೋ ಸಿನಿಮಾ ಬರ್ತವೆ, ಹಂಗಂತ ನಾನು ಎಲ್ಲಾ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನು ಒಳ್ಳೇದೇನೆ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಾನೆ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ದಾರೆ, ದ ಸೂಟ್ ಅಂತ. ಒಂದೇ ಒಂದ್ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ. ಬರೀ 150 ರೂಪಾಯಿ, 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೂಡ 110 ರೂಪಾಯಿ ನಿಮ್ಗೆ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತು ಏನಿದು ಕಡಿಮೆ ಬಜೆಟ್ ತುಂಬಾ ಕೋಟ್ಯಾಂತರ ರೂಪಾಯಿ ಯಾಕೆ ಮಾಡಿದಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕಗಳು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೀಷ್ಮರಾಮಯ್ಯ, ದ ಸೂಟ್ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬ. ಇವತ್ತು ನೀವೊಂದು ಸಿನಿಮಾನ ನೋಡಿದೀರಾ. ಇಲ್ಲಿ ಬಂದಂತ ಸಾಕಷ್ಟು ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ರು, ಬಹಳ ಎಂಜಾಯ್ ಮಾಡಿದ್ರು, ಬಹಳ ಎಂಜಾಯ್ ಮಾಡಿದ್ರು. ನನಗಂತೂ ನಿಜವಾಗ್ಲೂ ಮನಸ್ಸು ತುಂಬಿ ಖುಷಿಯಿಂದ ಹೊರಹೊಮ್ತಾ ಇದೆ. ದಯವಿಟ್ಟು ಕರ್ನಾಟಕದಲ್ಲಿರುವಂತ ಎಲ್ಲ ಜನತೆ ಈ ಸಿನಿಮಾವನ್ನ ನೋಡ್ಬೇಕು. ಯಾಕಂದ್ರೆ ಇದು ಹೊಸಬರ ಸಿನಿಮಾ, ಕಂಟೆಂಟೇ ಹೀರೋ. ಗಾಂಧಿನಗರದಲ್ಲಿ ಇವತ್ತು ಕಟೌಟ್ ಕೂಡ ಕಂಟೆಂಟ್ ಬಿದ್ದಿರೋದು, ಸೂಟ್ ಬಿದ್ದಿದೆ. ದಯವಿಟ್ಟು ಇದೊಂದು ಕ್ರಿಯಾತ್ಮಕವಾದಂತ ಸಿನಿಮಾ, ಬಹಳ ಅದ್ಭುತವಾದಂತ ಸಿನಿಮಾ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಒಂದ್ ಮಿಸ್ ಮಾಡ್ಕೋತೀರಾ, ಜೀವನದಲ್ಲಿ ಏನೋ ಒಂದನ್ನ ಮಿಸ್ ಮಾಡ್ಕೋತೀರಾ. ಹಾಗಾಗಿ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಿ, ನಮ್ಮಂತ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ. ನಿರ್ದೇಶಕರು ಭಗತ್ ರಾಜ್ ಅವರು ಬಹಳ ಅದ್ಭುತವಾಗಿ ಸಿನಿಮಾವನ್ನ ಮಾಡಿದ್ದಾರೆ. ಅಷ್ಟೇ ಪರಿಪಕ್ವವಾದಂತ ಅಭಿನಯವನ್ನ ಎಲ್ಲಾ ಕಲಾವಿದರು ಮಾಡಿದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬ ಬಹಳ ಮುಖ್ಯವಾದಂತ ಪಾತ್ರಧಾರಿಯಲ್ಲಿ ನಾನು ಒಂದ್ ಮಾಡಿರೋದು ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಒಂದು ಬಹುಮುಖ್ಯ ಪಾತ್ರದಲ್ಲಿ ಮೊದಲ ಸಲ ನಾನು ತೆರೆ ಹಂಚ್ಕೊಂಡಿದ್ದೀನಿ. ನನಗೆ ಬಹಳ ಖುಷಿ ಆಯ್ತು.